ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಸರ್ಕಾರಿ ಸೌಲಭ್ಯಗಳು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಪಿಎಂ ಸ್ವನಿಧಿ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೋವಿಡ್ ನಂತರ ಬೀದಿ ಬದಿಯ ವ್ಯಾಪಾರಿಗಳ ಬದುಕು ಹಳಿ ತಪ್ಪಿತ್ತು. ತಳ್ಳುಗಾಡಿ ನಂಬಿ ಜೀವನ ನಡೆಸೋರಿಗೆ ಬ್ಯಾಂಕ್ಗಳು ಸಾಲ ಕೊಡೋಕೆ ಹಿಂದೇಟು ಹಾಕುತ್ತಿದ್ದರು. ಈ ಸಮಸ್ಯೆಗೆ ಕೇಂದ್ರ ಸರ್ಕಾರ ತಂದಿರುವ ಅದ್ಭುತ ಪರಿಹಾರವೇ ಪಿಎಂ ಸ್ವನಿಧಿ ಯೋಜನೆ. ಬೀದಿ ಬದಿ ವ್ಯಾಪಾರಿಗಳು, ತಳ್ಳುಗಾಡಿ ನಡೆಸುವವರು, ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡಿರೋರಿಗೆ ಈ ಯೋಜನೆ ಹೇಗೆ ವರದಾನವಾಗಿದೆ, ಹೇಗೆ ಸಾಲ ಪಡೆಯುವುದು ಮತ್ತು ಏನೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಪಿಎಂ ಸ್ವನಿಧಿ ಯೋಜನೆಯ ಪೂರ್ಣ ರೂಪ ಪ್ರಧಾನ ಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ. ಹೆಸರೇ ಹೇಳುವಂತೆ ಇದು ಬೀದಿ ವ್ಯಾಪಾರಿಗಳಿಗೆ ಸ್ವಾವಲಂಬಿಗಳಾಗಲು ಸಹಾಯ ಮಾಡುವ ಫಂಡ್ ಆಗಿದೆ. ಬೀದಿ ವ್ಯಾಪಾರಿಗಳಿಗೆ ಕೊಲಾಟರಲ್ ಫ್ರೀ ಲೋನ್, ಅಂದರೆ ಯಾವುದೇ ಆಸ್ತಿ ಪತ್ರ ಅಥವಾ ಶ್ಯೂರಿಟಿ ಇಲ್ಲದೆ ಸುಲಭವಾಗಿ ಸಾಲ ಸಿಗುವಂತೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ. ಸಾಲದ ಮೊತ್ತ ಮೊದಲ ಕಂತಿನಲ್ಲಿ 15,000ವರೆಗೆ ನೀಡಲಾಗುತ್ತದೆ. ನೀವು ಕರೆಕ್ಟ್ ಆಗಿ ಲೋನ್ ರೀಪೇಮೆಂಟ್ ಮಾಡಿದರೆ ಎರಡನೇ ಕಂತಿನಲ್ಲಿ 25,000ವರೆಗೆ ಮತ್ತು ಮೂರನೇ ಕಂತಿನಲ್ಲಿ 50,000ವರೆಗೆ ಸಾಲ ಪಡೆಯಲು ಅರ್ಹರಾಗಿರುತ್ತೀರಾ. ಇಲ್ಲಿ ಬರೀ ಸಾಲ ಅಷ್ಟೇ ಅಲ್ಲ, ಸರ್ಕಾರ ನಿಮಗೆ ಸಹಾಯಧನವನ್ನು ನೀಡುತ್ತೆ. ನೀವು ಸಾಲದ ಕಂತುಗಳನ್ನು ಕರೆಕ್ಟ್ ಟೈಮ್ಗೆ ಕಟ್ಟಿದ್ರೆ ನೀವು ಕಟ್ಟಿದ ಬಡ್ಡಿ ಮೇಲೆ ವಾರ್ಷಿಕ 7% ಸಬ್ಸಿಡಿ ನಿಮ್ಮ ಬ್ಯಾಂಕ್ ಖಾತೆಗೆ ವಾಪಸ್ ಬರುತ್ತೆ. ನೀವು ಡಿಜಿಟಲ್ ವಹಿವಾಟು ಅಂದ್ರೆ ಗೂಗಲ್ ಪೇ, ಫೋನ್ ಪೇ ಬಳಸಿ ವ್ಯಾಪಾರ ಮಾಡಿದ್ರೆ ಪ್ರತಿ ತಿಂಗಳು 100 ರೂಪಾಯಿಯಂತೆ ವರ್ಷಕ್ಕೆ 1,200 ರೂಪಾಯಿಯವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದು ನಿಜಕ್ಕೂ ಡಬಲ್ ಧಮಾಕ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಹರು ಅಂತ ನೋಡೋಣ. ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರ ವಯಸ್ಸು 18ರಿಂದ 60 ವರ್ಷಗಳ ನಡುವೆ ಇರಬೇಕು. ನೀವು ನಗರ ಪ್ರದೇಶದಲ್ಲಿ ಬೀದಿ ವ್ಯಾಪಾರಿಯಾಗಿರಬೇಕು. 2020ರ ಮಾರ್ಚ್ 24ರ ಮೊದಲು ವ್ಯಾಪಾರ ಮಾಡುತ್ತಿರುವ ಬಗ್ಗೆ ಪ್ರೂಫ್ ಇರಬೇಕು ಮತ್ತು ಮುಖ್ಯವಾಗಿ ನಿಮ್ಮ ಹತ್ತಿರ ಸಿಟಿ ಕಾರ್ಪೊರೇಷನ್ ಅಥವಾ ಮುನ್ಸಿಪಾಲಿಟಿ ನೀಡಿದ ವೆಂಡಿಂಗ್ ಸರ್ಟಿಫಿಕೇಟ್ ಅಥವಾ ಗುರುತಿನ ಚೀಟಿ ಇರಬೇಕು. ತರಕಾರಿ, ಹಣ್ಣು ಮಾರೋರು, ಫಾಸ್ಟ್ ಫುಡ್ ಸೆಂಟರ್, ಚಹಾ ಅಂಗಡಿ ಇಟ್ಟಿರೋರು, ಹೀಗೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ಬಹುತೇಕ ಎಲ್ಲರೂ ಇದರ ಲಾಭ ಪಡೆಯಬಹುದು. ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೆಂಡಿಂಗ್ ಸರ್ಟಿಫಿಕೇಟ್ ಅಥವಾ ವ್ಯಾಪಾರ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ. ಅರ್ಹ ಬೀದಿ ವ್ಯಾಪಾರಿಗಳು ಹತ್ತಿರದ ಬ್ಯಾಂಕ್ ಶಾಖೆಗೆ ಹೋಗಬಹುದು ಅಥವಾ ಪಿಎಂ ಸ್ವನಿಧಿ ಅಧಿಕೃತ ವೆಬ್ಸೈಟ್ ಆದ pmswanidhi.mohuA.gov.in ಭೇಟಿ ನೀಡಿ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪಿಎಂ ಸ್ವನಿಧಿ ಯೋಜನೆಯು ಕೇವಲ ಸಾಲ ನೀಡುವ ಕಾರ್ಯಕ್ರಮವಲ್ಲ, ಇದು ದೇಶದ ಲಕ್ಷಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ಭದ್ರತೆ, ಘನತೆ ಮತ್ತು ಡಿಜಿಟಲ್ ಯುಗಕ್ಕೆ ಹೊಂದಿಕೊಳ್ಳುವ ಅವಕಾಶವನ್ನು ನೀಡಿದೆ. ಭಾರತದ ಬೀದಿ ವ್ಯಾಪಾರಿಗಳ ಜೀವನೋಪಾಯಕ್ಕೆ ಹೊಸ ಆಶಾ ಕಿರಣವಾಗಿದೆ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಿ ದೇಶದ ಆರ್ಥಿಕತೆಯನ್ನು ಸದೃಢಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.